18 ದಿನಗಳವರೆಗೆ ಸತತವಾಗಿ ನಡೆದ ಮಹಾಭಾರತ ಯುದ್ಧ ಯಾವ ಸ್ಥಳದಲ್ಲಿ ನಡೆಯಿತು? ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತಾ ಬೋಧನೆ ಮಾಡಿದ ಸ್ಥಳ ಯಾವುದು? ಈಗ ಎಲ್ಲಿದೆ? ಇಂದಿಗೂ ಕುರುಕ್ಷೇತ್ರದ ಮಣ್ಣು ಯಾಕೆ ರಕ್ತ ಕೆಂಪಾಗಿದೆ? ದುರ್ಯೋಧನ ಅಡಗಿ ಕುಳಿತಿದ್ದ ಆ ಸರೋವರ ಯಾವುದು? ಈಗ ಎಲ್ಲಿದೆ? ಇಂತಹ ರೋಚಕ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಹಾಭಾರತದಲ್ಲಿ ನಡೆದ ಯುದ್ಧವನ್ನು ಇದುವರೆಗಿನ ಇತಿಹಾಸದ ಅತಿ ದೊಡ್ಡ ಯುದ್ಧ ಎಂದು ಬಣ್ಣಿಸಲಾಗಿದೆ. ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಅದೆಷ್ಟೋ ವೀರ ಯೋಧರು ಯುದ್ಧ ಭೂಮಿಯಲ್ಲಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು. ಈ ಯುದ್ಧವು ಕುರುಕ್ಷೇತ್ರದ ಭೂಮಿಯನ್ನು ರಕ್ತಸಿಕ್ತಗೊಳಿಸಿತ್ತು. ಪುರಾಣದ ಕಥೆಗಳಾದಂತಹ ಮಹಾಭಾರತ, ರಾಮಾಯಣವು ಕಲ್ಪನೆ ಹಾಗೂ ವಾಸ್ತವ ಎರಡನ್ನೂ ಪ್ರತಿನಿಧಿಸುತ್ತವೆ. ಪುರಾಣವನ್ನು ಸಂಪೂರ್ಣ ಸುಳ್ಳು ಎಂದು ಹೇಳಲು ಸಾಧ್ಯವೇ ಇಲ್ಲ. ಕಾರಣ ಅಲ್ಲಿ ಉಲ್ಲೇಖಿಸಲಾಗಿರುವ ಸ್ಥಳಗಳು ವಾಸ್ತವದಲ್ಲೂ ಕೂಡ ಇವೆ. ಇದು ಬರೀ ಪುರಾಣ ಅಲ್ಲ, ನಿಜ ಎಂದು ಒತ್ತಿ ಹೇಳುವಂತಿದೆ. ಇಂತಹ ಸ್ಥಳಗಳ ಸಂಪೂರ್ಣವಾದ ಮಾಹಿತಿ ನಾವು ಇವತ್ತು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಸುಮಾರು 5500 ವರ್ಷಗಳ ಹಿಂದೆ ಕೌರವ ಮತ್ತು ಪಾಂಡವ ಸೇನೆಗಳು ಕುರುಕ್ಷೇತ್ರದ ಭೂಮಿಯಲ್ಲಿ ಮುಖಾಮುಖಿಯಾಗಿದ್ದವು. ಎಷ್ಟೋ ಸೈನಿಕರು ಈ ಯುದ್ಧದಲ್ಲಿ ಕೊಲ್ಲಲ್ಪಟ್ಟಿದ್ದರು. ಇಂದಿಗೂ ಇಲ್ಲಿನ ಮಣ್ಣು ಇದೇ ಕಾರಣ ಕೆಂಪು ಬಣ್ಣದಾಗಿದೆ. ಈ ಸಮಯದಲ್ಲಿ ಕುರುಕ್ಷೇತ್ರದ ವಿಸ್ತರಣೆ 48 ಕೋಸ್ ಎನ್ನುವ ನಂಬಿಕೆ ಇದೆ. ಇಂದು ಈ ಸ್ಥಳವು ಉತ್ತರ ಭಾರತದ ಹರಿಯಾಣದ ಕೆಲವು ಭಾಗಗಳಿಗೆ ಮತ್ತು ಪಶ್ಚಿಮ ಉತ್ತರ ಪ್ರದೇಶದ ಕೆಲವು ಜಿಲ್ಲೆಗಳಿಗೆ ವಿಸ್ತರಿಸಿದೆ. ಕಾಲಕಾಲಕ್ಕೆ ಇಲ್ಲಿನ ಸ್ಥಳವನ್ನು ಅಗೆಯುವುದರಿಂದ ಯುದ್ಧದ ಪುರಾವೆಗಳು ಇಂದಿಗೂ ಕೂಡ ಹೊರಗೆ ಬರುತ್ತವೆ. ಇಂದಿಗೂ ಮಣ್ಣನ್ನು ಅಗೆದಾಗ ಅದರಲ್ಲಿ ಬಣ್ಣ ಕೆಂಪಾಗಿಯೇ ಇದೆ ಎಂದು ನಂಬಲಾಗಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ ಸ್ಥಳದಲ್ಲಿ ಈ ಸ್ಥಳ ಕೂಡ ಒಂದು ಎನ್ನುವುದು ನಂಬಿಕೆಯಾಗಿದೆ. ಈ ಸ್ಥಳದ ಹೆಸರೇ ಜ್ಯೋತಿಸಾರ್. ಈ ಕ್ಷೇತ್ರವು ಹರಿಯಾಣ ರಾಜ್ಯದ ಕುರುಕ್ಷೇತ್ರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಕೃಷ್ಣನು ಸುಮಾರು 5000 ವರ್ಷಗಳ ಹಿಂದೆ ಅರಳಿ ಮರದ ಕೆಳಗೆ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ್ದನು. ಇಲ್ಲಿನ ಅರಳಿ ಮರವು ಮಹಾಭಾರತದ ಕಾಲದ್ದೆಂದು ಇಂದಿಗೂ ಕೂಡ ನಂಬಲಾಗಿದೆ. ಅರ್ಜುನನು ತನ್ನ ಪೂರ್ವಜರ ವಿರುದ್ಧ ಶಸ್ತ್ರಾಸ್ತ್ರ ತೆಗೆದುಕೊಳ್ಳಲು ಹಿಂಜರಿದಾಗ ಶ್ರೀಕೃಷ್ಣನು ಅವನಲ್ಲಿ ಇಲ್ಲಿ ಏಕಾಂತ ಸ್ಥಳಕ್ಕೆ ಕರೆತಂದು ಭಗವದ್ಗೀತೆಯನ್ನು ಬೋಧಿಸಿದ್ದನು. ಈ ಮರದ ಕೆಳಗೆ ಭಗವಾನನು ಅರ್ಜುನನಿಗೆ ತನ್ನ ವಿರಾಟ ರೂಪವನ್ನು ತೋರಿಸಿ ಗೀತೆಯ ಜ್ಞಾನವನ್ನು ಅರ್ಪಿಸಿದ್ದನು. ಕುರುಕ್ಷೇತ್ರದ ರಮಣೀಯ ಮತ್ತು ಪೌರಾಣಿಕ ಕ್ಷೇತ್ರಗಳಲ್ಲಿ ಬ್ರಹ್ಮ ಸರೋವರ ಕೂಡ ಅತ್ಯಂತ ಪ್ರಮುಖವಾಗಿದ್ದು, ಈ ಸರೋವರದ ವಿವರಣೆಯು ಕೂಡ ವಾಮನ ಪುರಾಣದಲ್ಲಿ ಕಂಡುಬರುತ್ತದೆ. ಈ ಪವಿತ್ರ ಸರೋವರವು ಮಹಾಭಾರತ ಯುಗದ ಸರೋವರ ಎಂದು ನಂಬಲಾಗಿದೆ. ಸಾವಿನ ಭಯದಿಂದ ಹೊರಬಂದ ನಂತರ ದುರ್ಯೋಧನನು ಅಡಗಿದ ಸರೋವರವೇ ಇದಾಗಿದೆ ಎಂದು ಐತಿಹ್ಯ ಸಾರುತ್ತದೆ. ಈ ತೀರ್ಥ ಸ್ಥಳವು ಬ್ರಹ್ಮನೊಂದಿಗೆ ಸಂಬಂಧ ಹೊಂದಿದೆ. ಪ್ರತಿ ವರ್ಷ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಈ ಸರೋವರದಲ್ಲಿ ಒಂದು ಬೃಹತ್ ಜಾತ್ರೆ ಕೂಡ ಆಯೋಜಿಸಲಾಗುತ್ತದೆ. ಇಲ್ಲಿ ದೇಶ ವಿದೇಶದಿಂದ ಪ್ರವಾಸಿಗರು ಕೂಡ ಬರುತ್ತಾರೆ. ಇಲ್ಲಿ ಗೀತಾ ಜಯಂತಿಯನ್ನು ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಆಚರಿಸಲಾಗುತ್ತದೆ. ಹಸ್ತಿನಾಪುರ ಉತ್ತರ ಪ್ರದೇಶದಲ್ಲಿರುವ ಮೇರತ್ ಆಗಿದೆ. ಮಹಾಭಾರತ ಕಾಲದಲ್ಲಿ ಇದು ಭವ್ಯ ನಗರವಾಗಿತ್ತು. ಇದು ಕೌರವ ಮತ್ತು ಪಾಂಡವರ ರಾಜಧಾನಿಯಾಗಿತ್ತು. ಯುಧಿಷ್ಠಿರ ಜೂಜಿನಲ್ಲಿ ತನ್ನ ಸಹೋದರ ಹಾಗೂ ದ್ರೌಪದಿಯನ್ನು ಕಳೆದುಕೊಂಡ ಸ್ಥಳವೇ ಈ ಹಸ್ತಿನಾಪುರವಾಗಿತ್ತು. ಮಹಾಭಾರತ ಯುದ್ಧ ಗೆದ್ದ ನಂತರ ಪಾಂಡವರು ಈ ನಗರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ಎಂದು ನಂಬಲಾಗಿದೆ. ಇದಕ್ಕೆ ತಕ್ಕಂಥ ಕುರುಹುಗಳು ಇಲ್ಲಿ ಇವತ್ತಿಗೂ ನಿಮಗೆ ಸಿಗುತ್ತವೆ. ವರ್ಣಾವತ ಈ ಸ್ಥಳ ಗಂಗಾ ನದಿಯ ದಡದಲ್ಲಿದೆ. ಇದು ಉತ್ತರ ಪ್ರದೇಶದ ಮೀರತ್ ಬಳಿ ಇರುವ ನಗರವಾಗಿದೆ. ಪಾಂಡವರನ್ನು ಕೊಲ್ಲಲು ದುರ್ಯೋಧನನು ಮೇಣದ ಮನೆಯನ್ನು ನಿರ್ಮಿಸುತ್ತಾನೆ. ಮಹಾಭಾರತ ಯುದ್ಧವನ್ನು ತಪ್ಪಿಸಲು ಪಾಂಡವರು ಕೌರವರ 5 ಗ್ರಾಮಗಳನ್ನು ಮಾತ್ರ ಕೇಳಿದ್ದರು. ವರ್ಣಾವತ ಈ 5 ಗ್ರಾಮಗಳಲ್ಲಿ ಒಂದಾಗಿತ್ತು. ಕೊನೆಗೆ ಪಾಂಡವರು ಹೇಗೋ ಮೇಣದ ಮನೆಯಿಂದ ತಪ್ಪಿಸಿಕೊಳ್ಳುತ್ತಾರೆ. ಗಾಂಧಾರ ಇದು ಮಹಾಭಾರತದ ಪ್ರಾಚೀನ ನಗರವಾಗಿತ್ತು.
ಪ್ರಸ್ತುತ ರಾವಲ್ಪಿಂಡಿ ಸಿಂಧ್ ಕ್ಷೇತ್ರ ಅಂದರೆ ಈಗಿನ ಪಾಕಿಸ್ತಾನದಲ್ಲಿ ಈ ಗಾಂಧಾರ ದೇಶ ಅಂದರೆ ಅಫ್ಘಾನಿಸ್ತಾನವಾಗಿತ್ತು. ಇದು ಧೃತರಾಷ್ಟ್ರನ ಪತ್ನಿ ಗಾಂಧಾರಿ ಅಂದರೆ ಗಾಂಧಾರ ರಾಜನ ಮಗಳು. ಇದು ಗಾಂಧಾರ ರಾಜ್ಯವಾಗಿತ್ತು. ಗಾಂಧಾರಿಯ ಸಹೋದರ ಶಕುನಿ ಇದೇ ಗಾಂಧಾರ ರಾಜ್ಯದಿಂದ ಬಂದವನಾಗಿದ್ದ. ಇಂದ್ರಪ್ರಸ್ಥ ಇಂದಿನ ನವದೆಹಲಿಯ ದಕ್ಷಿಣ ಭಾಗದಲ್ಲಿರುವಂತಹ ಭವ್ಯ ನಗರವೇ ಈ ಇಂದ್ರಪ್ರಸ್ಥ. ಖಂಡವನ ನಾಶಪಡಿಸಿದ ನಂತರ ಪಾಂಡವರು ಈ ನಗರವನ್ನು ಸ್ಥಾಪಿಸಿದರೆಂದು ಐತಿಹ್ಯ ಸಾರುತ್ತದೆ. ದೇವತೆಗಳ ವಾಸ್ತುಶಿಲ್ಪಿ ವಿಶ್ವಕರ್ಮ ಈ ನಗರವನ್ನು ವಿನ್ಯಾಸಗೊಳಿಸಿದ್ದ ಎಂದು ನಂಬಲಾಗಿದೆ. ಬೃಂದಾವನ ಇದು ಕೃಷ್ಣನು ಆಡಿದಂತಹ ಬೆಳೆದಂತಹ ಜಾಗವೇ ಈ ಬೃಂದಾವನ. ಇದು ಉತ್ತರ ಪ್ರದೇಶದ ಮಥುರಾ ನಗರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಇದು ಕೃಷ್ಣನ ಪ್ರಿಯವಾದಂತಹ ನಗರಿ. ಈ ಸ್ಥಳದಲ್ಲಿಯೇ ಕೃಷ್ಣನು ತನ್ನ ಗೋಪಿಕೆಯರೊಂದಿಗೆ ಹಾಗೂ ರಾಧೆಯೊಂದಿಗೆ ರಾಸಲೀಲೆಯನ್ನು ಆಡಿದಂತಹ ಸ್ಥಳವಾಗಿದೆ. ಗೋಕುಲ ಇದು ಕೂಡ ಉತ್ತರ ಪ್ರದೇಶದ ಯಮುನಾ ನದಿ ದಡದಲ್ಲಿರುವ ಒಂದು ಅದ್ಭುತ ಸ್ಥಳವಾಗಿದೆ. ಕೃಷ್ಣ ಮತ್ತು ಅವನ ಸಹೋದರ ಬಲರಾಮ ಇಲ್ಲಿಯೇ ಬೆಳೆದಿದ್ದು. ಶ್ರೀಕೃಷ್ಣನು ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಅರ್ಜುನನ ಸಾರಥಿಯಾಗಿದ್ದನು. ಬಲರಾಮ ಭೀಮ ಮತ್ತು ದುರ್ಯೋಧನನಿಗೆ ಮಲ್ಲ ಯುದ್ಧವನ್ನು ಕಲಿಸಿದ್ದು ನಿಮಗೆಲ್ಲ ಗೊತ್ತಿರುವ ವಿಷಯವೇ. ಮಥುರಾ ಮಹಾಭಾರತ ಸಮಯದಲ್ಲಿ ಮಥುರಾ ಪ್ರದೇಶವು ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿತ್ತು. ಇದು ಕೂಡ ಯಮುನಾ ನದಿಯ ದಡದಲ್ಲಿದೆ. ಇಲ್ಲಿಯೇ ಶ್ರೀಕೃಷ್ಣನು ಜನಿಸಿದ್ದನು. ಕೃಷ್ಣನು ಉಗ್ರಸೇನನ ಮಗನಾದ ಕಂಸನನ್ನು ಇಲ್ಲಿ ಕೊಂದಿದ್ದನು. ಕೊನೆಗೆ ಉಗ್ರಸೇನನ ಸಿಂಹಾಸನವನ್ನು ವಾಪಸ್ಸು ನೀಡಿದ್ದನು. ಯದುವಂಶರ ನಡುವೆ ಯುದ್ಧದ ನಂತರ ಯಾದವರು ಹತರಾಗುತ್ತಾರೆ. ಕೃಷ್ಣನ ಮೊಮ್ಮಗ ಮಥುರಾ ದೇಶದ ರಾಜನಾಗುತ್ತಾನೆ. ಹೀಗೆ ಮಹಾಭಾರತದಲ್ಲಿ ಇದ್ದಂತಹ ಆ ಪ್ರಮುಖ ನಗರಗಳು ಈಗಲೂ ಕೂಡ ತಮ್ಮ ಇತಿಹಾಸದೊಂದಿಗೆ ಎಲ್ಲರನ್ನೂ ಕುತೂಹಲದಲ್ಲಿ ಮುಳುಗಿಸುತ್ತವೆ. ಈ ಸ್ಥಳಗಳಲ್ಲಿ ನಾವು ಇಂದಿಗೂ ಮಹಾಭಾರತದಲ್ಲಿ ನಡೆದಂತಹ ಕೆಲವೊಂದು ಪುರಾವೆಗಳನ್ನು ಕಾಣಬಹುದು. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆ ಆದರೂ ಮಹಾಭಾರತ ನಡೆದಂತಹ ಈ ನಗರಗಳಲ್ಲಿ, ಈ ಊರುಗಳಲ್ಲಿ ಇರುವಂತಹ ಕುರುಹುಗಳನ್ನ, ದೇವಸ್ಥಾನಗಳನ್ನ, ಆ ಸಾಕ್ಷಿಗಳನ್ನ ಒಂದಲ್ಲ ಒಂದು ಸಾರಿ ನೀವು ನೋಡಲೇಬೇಕು. ಅಂತಹ ಭಾಗ್ಯ ಎಲ್ಲರಿಗೂ ಸಿಗಲೆಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.